ಒಂದು ಲಾರ್ಜ್ ರಮ್ಮು ಚಿಪ್ಸ್. ಓಕೆ ಸರ್. ಇವಳು ಆಶಾ ಅಂತ. ದಿಸ್ ಇಸ್ ಮಿಸ್ಟರ್ ಕಿಟಿ, ಮೈ ಕಲೀಗ್. ಹಾಯ್. ನಾನು ಹೇಳ್ತಿದ್ನಲ್ಲ ಆಶಾ ಅಂತ, ಅವಳು ಇವಳೆ. ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಲ್ಲ ಉಷಾ, ಅವ್ರ ಅಕ್ಕ. 21 ಮಿಸ್ ಆಯ್ತು, ಹೇಗ್ ಕಳಿಯೋದು ಅಂತ ಯೋಚನೆ ಮಾಡ್ತಿದ್ದಲ್ಲ, ಇವತ್ ರಾತ್ರಿ ನೀನ್ ಇವಳ ಮನೇಲಿ ಕಳೀತಾ ಇದೀಯಾ. ಹ್ಯಾವ್ ಎ ನೈಸ್ ಟೈಮ್. ಏನಾಯ್ತು? ನಮ್ ಬಾಸ್ ಇಲ್ಲಿಗೂ ಬಂದು ನಮ್ಮನೆ ದುರ್ರು ಉಟ್ಕೊಂಡು ನೋಡ್ತಾವನೆ. ಎಲ್ಲಿ ಎಲ್ಲಿ? ಹಾಳ ಹೋಗ್ಲಿ ಬಿಡೋ, ಮೊದ್ಲು ನೀವಿಬ್ರು ಇಲ್ಲಿಂದ ಜಾಗ ಖಾಲಿ ಮಾಡಿ. ಆಶಾ ಬೇಕು. ಆಶಾ ಆಶಾ ಮುಟ್ಟು ಬಂದ್ನಲ್ಲ, ಫಿಂಗರ್ ಪ್ರಿಂಟ್ಸ್ ಪೊಲೀಸ್ನವ್ರ ಕೈ ಸಿಕ್ಬಿಟ್ರೆ ಬ್ರೀಫ್ ಕೇಸ್ ಇಲ್ಲೇ ಇದೆಯಲ್ಲಪ್ಪ. ಸರ್ ಬ್ರೀಫ್ ಕೇಸ್ ಇರ್ಲಿ ಬಿಡಿ, ನಾನು ಸಿಕ್ಕಿದೆಯಲ್ಲ. ಏನ್ರಿ ಈಗ ಬಂದ್ರಾ? ಹೌದು. ಏನಾಯ್ತು ನಿಮ್ ಕೈಗೆ? ಆಫೀಸಲ್ಲಿ ಪೇಪರ್ ಕಟ್ ಮಾಡುವಾಗ ಚಾಕುವಿಂದ ಕೈ ಕುಯ್ಕೊಂಬಿಟ್ಟೆ. ಯಾಕಿಷ್ಟು ಬೇವ್ತಾ ಇದ್ದೀರಾ? ಇಲ್ವಲ್ಲ, ಹೊರಗಡೆ ತುಂಬಾ ಸೆಕೆ ನೋಡು, ಅದಕ್ಕೆ. ಸರ್, ಈ ಮನೆಯಲ್ಲಿ ಕಳ್ತನ ಏನ್ ನಡೆದಿರೋ ಆಗಿಲ್ಲ ಸರ್, ಆದ್ರೆ ಈ ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ಸಿಕ್ತು. 8.2. ಡೋಂಟ್ ಟಚ್ ದ ಬಾಡಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೋಡಿ. ಹಲೋ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮಿಷ ಕಡೆ ಬನ್ನಿ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಉಷಾ ಅಂತ.
ಮೂನ್ಲೈಟ್ ಬಾರ್ನಲ್ಲಿ ಸಿಂಗರ್ ಆಗಿದ್ದೀನಿ. ಆಶಾ ನಿಮ್ಗೇನಾಗ್ಬೇಕು? ನಮ್ಮ ಅಕ್ಕ. ಸ್ವಂತ ಅಕ್ಕನ? ಹೌದು. ನಿಮ್ಮ ಅಕ್ಕನ ನೀವು ಕಡೆ ಸಾರ್ತಿ ನೋಡಿದ್ದೆ ಯಾವಾಗ? ನಿನ್ನೆ ರಾತ್ರಿ. ಎಷ್ಟೊತ್ತಿಗೆ? ಸುಮಾರು 8 ಗಂಟೆಲಿ. ಎಲ್ಲಿ? ಮೂನ್ಲೈಟ್ ಬಾರ್ನಲ್ಲಿ ಯಾರೋ ಇಬ್ಬರ ಜೊತೆ ಕೂತಿದ್ಲು. ಕೂತ್ಕೊಳ್ಳಿ. ಅವರಿಬ್ಬರಲ್ಲಿ ಇವರೇನಾದ್ರೂ ಇದ್ರ? ಎಸ್, ಇವನಿದ್ದ. ಇವ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ಯಾ? ಏನೂ ಗೊತ್ತಿಲ್ಲ. ಕೊಲೆ ಆಗಿರೋದ್ರ ಬಗ್ಗೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಈಚೆಗೆ 1-2 ವರ್ಷದಿಂದ ಅವಳಿಲ್ಲಿ ಒಬ್ಳೇ ಇದ್ಲು. ಯಾರ್ಯಾರ ಜೊತೆನೋ ಓಡಾಡ್ತಾ ಇದ್ಲು. ಅದ್ರಲ್ಲಿ ಯಾರ ಮೇಲೆ ಅಂತ ಅನುಮಾನ ಪಡ್ಲಿ ಸರ್? ಸರ್, ಈ ಚಾಕು ಹೊರಗಡೆ ಸಿಕ್ತು. ನೀವಿಲ್ಲೇ ಕೂತೀರಿ? ಸರ್, ಆ ಚಾಕು ಇಲ್ಲೇ ಸಿಕ್ಕಿದ್ದು. ಆ ಮೂರ್ತಿ ಸರ್. ಒಂದ್ಸರ್ತಿ ಹಾಗೆ ಹೈಟ್ ಮೆಜರ್ ಮಾಡಿ. ಹೈಟ್ ತಗೊಳ್ಳಿ. ಓಕೆ ಸರ್. ಟೈರ್ ಮಾರ್ಕ್ ನೋಡಿದ್ರೆ ಫಿಯಟ್ ಕಾರ್ದೆ ಅಂತ ಅನ್ಸುತ್ತೆ. ಸ್ವಲ್ಪ ಮೆಜರ್ ಮಾಡಿ. ಓಕೆ ಸರ್. ರಾಜು. ಎಸ್ ಸರ್. ಈ ಟೈರ್ ಮಾರ್ಕ್ ಎಲ್ಲ ಸ್ವಲ್ಪ ಫೋಟೋಗ್ರಾಫ್ಸ್ ತಗೊಳ್ಳಿ. ಮೂರ್ತಿ. ಏನ್ ಸರ್? ಇದನ್ನ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಕಳಿಸಿ ಅರ್ಜೆಂಟ್ ರಿಪೋರ್ಟ್ ಬೇಕು ಅಂತ ಹೇಳಿ. ಸರ್. ಹಲೋ, ಮನೇಲಿ ಯಾರು ಇಲ್ವಾ? ಇದು ಕಿಟ್ಟಿ ಅನ್ನೋರ್ ಮನೆನಾ? ಹೌದ್ರಿ. ಈ ಫೋಟೋದಲ್ಲಿರೋದು ಅವರೇ ತಾನೆ? ಹೌದ್ರಿ ಸಾಹೇಬ್ರ. ಅಂದ್ಹಾಗೆ ನೀವ್ಯಾರು? ಮನೆ ಕೆಲ್ಸದಕ್ಕೆ. ಏನ್ ನಿನ್ನ ಹೆಸರು? ತುಳಸಿ ಅಂತ. ಕಿಟ್ಟಿ ಎಲ್ಲಿ? ಅವ್ರಿಲ್ರಿ. ಎಲ್ಲಿ ಹೋಗಿದ್ದಾರೆ? ನಂಗ್ ಗೊತ್ತಿಲ್ರಿ. ಏಯ್ ಸರ್. ರೂಮ್ಸ್ ಬ್ಯಾಕ್ ಯಾರ್ಡ್ ಎಲ್ಲ ಚೆಕ್ ಮಾಡಿ. ನೀನ್ ಆ ಕಡೆ ನಾವ್ ಯಾವಾಗಿಂದ ಮನೇಲಿಲ್ಲ? ನಿನ್ನೆ ರಾತ್ರಿ ಹೋದ್ರು, ಇನ್ನೂ ಬಂದಿಲ್ರಿ. ರಾತ್ರಿ ಎಷ್ಟು ಗಂಟೆಗೆ ಹೋದ್ರು? ಸುಮಾರು 7-7:15 ಹೋದ್ರಿ. ಜೊತೆಲಿ ಯಾರಾದ್ರೂ ಇದ್ರ? ಇಲ್ರಿ, ಅವ್ರೊಬ್ರೆ ಕಾರ್ ತಗೊಂಡ್ ಹೋದ್ರಿ. ಕಾರ್ ನಂಬರ್? ಅದೆಲ್ಲ ನಮ್ಗ್ ತಿಳಿಯಾಕಿಲ್ರಿ ಸಾಹೇಬ್ರ. ಮನೆ ಎಲ್ಲ ಹುಡುಕ್ತ ಸರ್, ಎಲ್ಲೂ ಇಲ್ಲ ಸರ್. ದಿನ ಆಫೀಸ್ಗೆ ಎಷ್ಟೊತ್ತು ಹೋಗ್ತಾರೆ? 10 ಗಂಟೆಗ್ರಿ ಸಾಹೇಬ್ರ. ಕನಕ, ಯಾರು ಬಂದಿದ್ದಾರೆ ನೋಡು. ನಮಸ್ಕಾರ. ಬನ್ನಿ. ನಿಮ್ ಆಫೀಸಿಂದ ರಮೇಶ್ ಬಂದ್ಯಾರ ನೋಡಿ, ಅಲ್ಲಿದ್ದಾರೆ. ಮಾರ್ನಿಂಗ್ ಸರ್. ಮಾರ್ನಿಂಗ್. ಏನ್ರಿ ಇಲ್ಲಿ ಮಂಗಳೂರು ಅಸೈನ್ಮೆಂಟ್ ಇವತ್ತು ಫೈನಲೈಸ್ ಮಾಡ್ಬೇಕಾಯ್ತು. ನೀವು ಆಫೀಸ್ ಬರ್ಲಿಲ್ಲ, ಅದಕ್ಕೆ ನಾನೇ ಬಂದೆ. ಅದ ಆಮೇಲೆ ನೋಡ್ಕೊಳ್ಳೋಣ. ಏನ್ ಸರ್ ಇದು ನಿಮ್ ಕೈ? ಇದು ಬೆಳಿಗ್ಗೆ ಶೇವ್ ಮಾಡ್ಕೊಳ್ತಾ ಗಾರ್ಡನಿಂಗ್ ಮಾಡ್ತಾ ಸ್ವಲ್ಪ ಯಾರದು ನೋಡಿ. ಮಿಸ್ಟರ್ ಕುಲಕರ್ಣಿ. ಪೊಲೀಸು ಸರ್, ಪೊಲೀಸು. ಪ್ಲೀಸ್ ಕಮ್. ಹಲೋ ಮಿಸ್ಟರ್ ಕುಲಕರ್ಣಿ. ಹಲೋ, ಬನ್ನಿ ಕೂತ್ಕೊಳ್ಳಿ. ಏನ್ ಇಷ್ಟು ದೂರ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಇದೇನಿದು ಕೈಗೆ ಬ್ಯಾಂಡೇಜು? ಅದು ಕಿಚನ್ ನಲ್ಲಿ ಕುಂಬಳಕಾಯಿ ಹೆಚ್ಚುತ್ತಾ ಕುಯ್ಕೊಂಡ್ಬಿಟ್ಟೆ. ಓ, ಇಷ್ಟು ದೊಡ್ಡದಾಗಿ? ಅದು ಚಾಕು ಚುಚ್ಕೊಂಡ್ಬಿಡ್ತು. ಎಲ್ಲಿ ಸೆಪ್ಟಿಕ್ ಆಗ್ಬಿಡುತ್ತೋ ಅಂತ ಬ್ಯಾಂಡೇಜು ಕಟ್ಬಿಟ್ಟೆ. ಬೈ ದ ಬೈ, ಇವ್ರು ಯಾರು? ರಮೇಶ್ ಅಂತ ನಮ್ ಏಜೆನ್ಸಿನಲ್ಲೇ ಫೋಟೋಗ್ರಾಫರ್ ಆಗಿದ್ದಾರೆ. ನಿಮ್ಮ ಆಫೀಸಲ್ಲಿ ಕಿಟ್ಟಿ ಅನ್ನೋರು ಕೆಲಸ ಮಾಡ್ತಾರಾ? ಹೌದು, ವರ್ಕ್ ಮಾಡ್ತಿದ್ದಾರೆ. ಅವ್ರು ಹೇಗೆ? ಒಳ್ಳೆ ಹುಡುಗ, ಆದ್ರೆ ಸ್ವಲ್ಪ ಹುಡುಗಿರ್ ಚಪಲ ಜಾಸ್ತಿ. ಆಯ್ಸಿ. ಈ ಡ್ರೈವಿಂಗ್ ಲೈಸೆನ್ಸ್ ಅವ್ರದ್ದೇನಾ ನೋಡಿ? ಅವರದ್ದೇ. ನಿಮ್ ಹೆಸರೇನಂದ್ರಿ? ರಮೇಶ್. ಕಿಟ್ಟಿ ಅವ್ರು ಗೊತ್ತಾ ನಿಮ್ಗೆ? ಗೊತ್ತು ಸರ್. ಇವರು ಅವ್ರಿಗೆ ತುಂಬಾ ಫ್ರೆಂಡ್ ಸರ್. ಕಿಟ್ಟಿನ ಕೊನೆ ಸಾರ್ತಿ ನೀವು ನೋಡಿದ್ದೆ ಯಾವಾಗ? ನಿನ್ನೆ ರಾತ್ರಿ. ಸರ್, ಇದೆಲ್ಲ ಎನ್ಕ್ವೈರಿ ಯಾಕೆ? ಕಿಟ್ಟಿ ನಿನ್ನೆ ರಾತ್ರಿ ಆಶಾ ಅನ್ನೋ ಕಾಲ್ಗರ್ನ ಕೊಲೆ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾರೆ. ಕೊಲೆ ಆಗಿದ್ದ ಜಾಗದಲ್ಲೇ ಲೈಸೆನ್ಸ್ ಸಿಕ್ಕಿದ್ದು. ನಿಮಗೆ ಆಶಾ ಗೊತ್ತಾ? ಗೊತ್ತು. ಹೇಗ್ ಗೊತ್ತು? ಅವಳು ಒಂದ್ಸರ್ತಿ ನಮ್ಮ ಏಜೆನ್ಸಿಗೆ ಮಾಡಲ್ ಆಗ್ಬೇಕು ಅಂತ ಬಂದಿದ್ಲು. ಓ,
ಈ ಕಾರ್ ತಾನೇ ಹುಡುಕ್ತಾ ಇದ್ದು? ಎಸ್ ಸರ್. ಹೋಗಿ ದೊಡ್ಡ ಸಾಹೇಬ್ರನ್ನ ಕರ್ಕೊಂಬನ್ನಿ. ಎಸ್ ಸರ್. ಫೋಟೋಸ್ ತೆಗರಿ. ಓಕೆ ಸರ್. ಮೆಜರ್ಮೆಂಟ್ ತಗೊಳ್ಳಿ. ಇಟ್ಕೊಳ್ಳಿ ಸರ್. 4ನೇ ಹೈವೇ ರೋಡ್ ನಲ್ಲಿ ಕೃಷ್ಣಮೂರ್ತಿ ಅವ್ರ ಕಾರ್ ಆಕ್ಸಿಡೆಂಟ್ ಆಗಿದೆ ಸರ್. ಏನು ಕಿಟಿ ಗಾಡಿನ? ಹೌದು ಸರ್. ಮಿಸ್ಟರ್ ಕುಲಕರ್ಣಿ, ನೀವಿಬ್ರು ಜೊತೆಲೆ ಬಂದ್ರೆ ಕಾರ್ನ ಐಡೆಂಟಿಫೈ ಮಾಡಕ್ ಸಹಾಯ ಆಗುತ್ತೆ. ಸರ್, ಐ ವಿಲ್ ಗೆಟ್ ರೆಡಿ. ಈಸ್ ಇಟ್ ಡ್ಯಾಡ್? ವಾಟ್ ಇಸ್ ಸರ್? ಗಾಡಿಲಿ ಬೇರೆ ಯಾರು ಇದ್ರ? ಇಲ್ಲ ಸರ್. ಬೇರೆ ಏನಾದ್ರು ಕ್ಲೂ ಸಿಕ್ತಾ? ಇಲ್ಲ ಸರ್. ಸರ್, ಕಿಟ್ಟಿ. ಕುಲಕರ್ಣಿ, ಬಾಡಿ ಐಡೆಂಟಿಫೈ ಮಾಡ್ತೀರಾ? ಕಿಟ್ಟಿ ಅನ್ನೋರು ಇವರೇನಾ? ಎಸ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡಿ. ಓಕೆ ಸರ್. ಥ್ಯಾಂಕ್ ಯು ಮಿಸ್ಟರ್ ಕುಲಕರ್ಣಿ. ಲಕ್ಷ್ಮಿ, ಯಜಮಾನ್ರೆ, ಲಕ್ಷ್ಮಿ, ಲಕ್ಷ್ಮಿ, ಬನ್ನಿ. ಲಕ್ಷ್ಮಿ, ನಿಮ್ ತಂದೆ ಇಲ್ವಾ? ಅಪ್ಪ, ಏನಪ್ಪ ರಮೇಶ, ಏನ್ ಸಮಾಚಾರ? ಯಜಮಾನ್ರೆ, ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಕಿಟಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ. ಮನೆಯವರಲ್ಲಿ ಇದು ಬಂದ್ರು. ಇದವ್ರ ಮಾವ, ಈಕೆ ಅವ್ರ ಹೆಂಡತಿ. ಇದೇ ಬಾಡಿ. ಇದೇನಾ? ಬಿಟ್ಬಿಟ್ಟು ಹೊರ್ಟೋಗ್ಬಿಟ್ರೇನ್ರಿ? ಹೊಸದಾಗಿ ಮದುವೆ ಆಗಿತ್ತು. ಐ ಸಿ. ಸರ್, ರಿಪೋರ್ಟ್ ಬಾಡಿನ. ಡಾಕ್ಟರ್, ಎಸ್. ಇವ್ರಿಗೆ ಆ ಬಾಡಿನ ಹ್ಯಾಂಡ್ ಓವರ್ ಮಾಡಿ. ನಾವೆಲ್ಲ ಹೀಗೆ ಕೂತ್ಕೊಂಡು ಇವ್ರ ಮುಂದೆ ಈ ವಿಷಯ ಮಾತಾಡ್ತಾ ಇದ್ರೆ ಇವ್ರಿಗಿನ್ನೂ ದುಃಖ ಹೆಚ್ಚಾಗುತ್ತೆ. ನಡೀರಿ ಹೋಗೋಣ. ನಾವು ಬರ್ತೀವಿ. ಅಯೋಗ್ಯ ಪಾಪಿ, ನಾನ್ ಹೋಗಿದ್ದು ಅಲ್ದೆ ನಿನ್ ಬಾಳು ಹಾಳು ಮಾಡ್ಬಿಟ್ನಲ್ಲಮ್ಮ. ನನ್ನ ಬಾಳ್ ಹಾಳು ಮಾಡಿದ್ದು ಅವರೊಬ್ಬರೇ ಅಲ್ಲಪ್ಪ, ನೀವು ಅದ್ರಲ್ಲಿ ಸೇರ್ಕೊಂಡಿದ್ದೀರಾ. ಏನ್ ಹೇಳ್ತಾ ಇದ್ಯಮ್ಮ? ನಾನು ಅವನಿಗೆ ಆ ಹುಡುಗಿಯಿಂದ ಹೋಗಿ ಕೊಲೆ ಮಾಡು ಅಂತ ಹೇಳಿದ್ನ? ಸಾಕ್ ಸುಮ್ನೆ ರೀ. ಗ್ರಹಗತಿ ಚೆನ್ನಾಗಿಲ್ಲ ಅಂತ ಯಾವ್ದೋ ಕಾರಣ ಹೇಳಿ ನಾವು ಗಂಡ ಹೆಂಡತಿ ಒಂದು ದಿನಾನು ಸಂತೋಷವಾಗಿರೋದ್ ಹಾಗೆ ಮಾಡ್ಬಿಟ್ರಿ. ಸಂಸಾರದಲ್ಲಿ ಸುಖ ಸಂತೋಷ ಇದ್ದಿದ್ರೆ ಅವ್ರು ಯಾಕೆ ಹಾಗೆ ಹೋಗ್ತಿದ್ರು? ಚೆನ್ನಾಗಿ ಹೇಳ್ತೀಯಮ್ಮ, ಚೆನ್ನಾಗಿ ಹೇಳ್ತೀಯ. ಅಲ್ಲ, ಸಂಸಾರದಲ್ಲಿ ಸುಖ ಸಂತೋಷ ಸಿಗ್ಲಿಲ್ಲ ಅಂತ ಹೇಳಿ ಕಣ್ಕಂಡ್ ಹೆಂಗಸರೇ ಹೋಗುಂತ್ಲೆ ಸ್ವಲ್ಪನಾದ್ರೂ ಆತ್ಮ ಸಂಯಮ ಬೇಡವೆ? ನಿಮ್ ಸಂಯಮ ಸಂಪ್ರದಾಯ ನೀವೇ ಇಟ್ಕೊಳ್ಳಿ. ನಿಮ್ಮನ್ನಪ್ಪ ಅಂತ ಹೇಳ್ಕೊಳಕ್ಕೂ ನನಗ್ ನಾಚಿಕೆ ಆಗ್ತಿದೆ. ಕ್ಯಾಪ್ಟನ್ ಸಾಹೇಬ್ರೆ, ಏನಿದು? ಡಿಫೆನ್ಸ್ ಸೀಕ್ರೆಟ್ ಫೈಲು ನಿನ್ನೆ ರಾತ್ರಿ ನಮ್ ಕೈಗೆ ಬಂದು ಸೇರ್ಬೇಕಾಗಿತ್ತು, ಆದ್ರೆ ಇವತ್ತು ಬರ್ಲಿಲ್ಲ. ನಮ್ ಫಾರಿನ್ ಕ್ಲೈಂಟ್ಸ್ಗೆಲ್ಲ ಇವತ್ತೇ ಬರ್ತೀನಿ ಅಂತ ಹೇಳಿದ್ದೆ. ಮಿಸ್ಟರ್ ಶೇಖ್, ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಆಗ್ತಾ ಇರೋದು.
ಇತ್ತೀಚೆಗೆ ಡಿಫೆನ್ಸ್ ನಲ್ಲಿ ಒಬ್ಬೊಬ್ಬ ಆಫೀಸರ್ಗೂ ಒಬ್ಬೊಬ್ಬ ಸ್ಪೈ ಅನ್ನೋ ನಾಯಿಗಳನ್ನ ನೇಮಿಸಿರ್ತಾರೆ. ಅವ್ರ ಕಣ್ ತಪ್ಪಿಸಿ ಬರೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತಾನೇ ನೀವು ಮಿಲಿಟರಿಯಿಂದ ಡಿಸ್ಮಿಸ್ ಆಗಿದ್ದು. ಅದಕ್ಕೂ ಆ ನಾಯಿಗಳೇ ಕಾರಣ. ಈಗ್ಲೂ ಅವರಿಂದನೇ ಏನೋ ತೊಂದರೆ ಆಗಿರ್ಬೇಕು. ಬಾಸ್, ಆಕ್ಸಿಡೆಂಟ್ ಅಲ್ಲಿ ಸತ್ತೋನು ಬಾಲು ಅಲ್ಲ, ಕಿಟ್ಟಿ ಅಂತ ಇದೇ ಊರ್ನೋನು. ಬಾಲು ಆ ಸೀಕ್ರೆಟ್ ಫೈಲ್ ನ ತಗೊಂಡು ಎಲ್ಲ ತಲೆ ತಪ್ಪಿಸ್ಕೊಂಡಿರ್ಬೇಕು. ಆಶನ್ ಮನೆಗೆ ನಾವು ಆ ಫೈಲ್ ನ ತಂದಿಡು ಅಂತ ಹೇಳಿದ್ದೆ ತಪ್ಪಾಯ್ತು. ನೋನೋ, ಇಲ್ಲಿ ವಿಷಯನೇ ಬೇರೆ ಆಗಿದೆ. ಅವನು ಈ ಊರಿಗೆ ಬಂದಿರೋದಂತೂ ಗ್ಯಾರಂಟಿ. ಇಲ್ಲೇ ಎಲ್ಲೋ ಇರ್ತಾನೆ. ನಮ್ ಕಡೆಯವ್ರ ಕೈಯಿಂದ ಅವನು ಎಲ್ಲಿದ್ರು ಹುಡುಕ್ಸು. ಹಾಗೆ ಕ್ಲಬ್ ಸಿಂಗರ್ ಆಶಾ ತಂಗಿ ಉಷಾನ ಇಲ್ಲಿ ಗೆಳ್ಕೊಂಡು ಬಾ. ಹೋಗ್ಬೇಡ ಲಕ್ಷ್ಮಿ, ನಾನೇನು ಕಿತ್ತಿ? ಲಕ್ಷ್ಮಿ ಇಲ್ಲ ಲಕ್ಷ್ಮಿ, ನಾನೇನು ಬದುಕಿದ್ದೀನಿ. ನೋಡ್ದ್ಯಾ, ಆ ಗಿಣಿನೇ ನನ್ ಗುರ್ತು ಹಿಡಿತಾ ಇದೆ, ನೀ ನಂಬ್ತಾ ಇಲ್ವಲ್ಲ. ಹಾಗಾದ್ರೆ ನಾವು ಸುಟ್ಟಿದ್ ಯಾರನ್ನ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಇಷ್ಟ ದಿವ್ಸ ಎಲ್ಲಿ ಹೋಗಿದ್ರಿ? ತಲೆ ಮರೆಸ್ಕೊಂಡ್ ತಿರುಗ್ತಾ ಇದ್ದೆ. ಯಾಕೆ? ಆ ಹುಡುಗಿನ ಕೊಲೆ ಮಾಡಿದ್ದಕ್ಕ? ಇಲ್ಲ ಲಕ್ಷ್ಮಿ, ನಾನ್ ಸತ್ಯವಾಗ್ಲೂ ಕೊಲೆ ಮಾಡಿಲ್ಲ. ಸಾಕು ಸುಮ್ನಿರಿ. ನಿಮ್ ಬುದ್ಧಿ ಇವತ್ತ ನೋಡ್ತಾ ಇದ್ದೀನಿ. ಹೆಣ್ಣಿನ ಹುಚ್ಚು ನಿಮಗೆ. ಸಂಯಮನೆ ಇಲ್ದೆ ಅವಳ ಹತ್ರ ಹೋಗಿದ್ದು ಅಲ್ದೆ ಅವಳನ್ ಕೊಲೆ ಬೇರೆ ಮಾಡಿ ಈಗ ಮಾಡಿಲ್ಲ ಅಂತ ನನ್ನ ಒಪ್ಸೋಕ್ ಬಂದ್ರಾ? ಇಲ್ಲ ಲಕ್ಷ್ಮಿ, ನಾನು ಆಶೆ ಮನೆ ಹೋಗಿದ್ ನಿಜ. ಆಗ ಇದ್ದಕ್ಕಿದ್ದಾಗ ಕರೆಂಟ್ ಹೊರಟೋಯ್ತು. ಆ ಸಮಯದಲ್ಲಿ ಯಾರೋ ಅವಳನ್ನ ಕೊಲೆ ಮಾಡಿದ್ರು. ನಾನ್ ಗಾಬರಿಯಿಂದ ಓಡೋಣ ಅಂತ ಬಂದ್ರೆ ವಾಚ್ಮ್ಯಾನ್, ನನ್ ಕಾರ್ ಹೊರಗಿತ್ತಲ್ಲ, ಏನಾಯ್ತು? ಈಗ ತಾನೇ ಹೋಯ್ತಲ್ಲ. ಹೋಯ್ತಾ? ಆಮೇಲೆ ಗೊತ್ತಾಯ್ತು ನನ್ ಕಾರನ್ನ ತಗೊಂಡೋಗಿ ಆಕ್ಸಿಡೆಂಟ್ ಆಗಿ ಸತ್ತೋನು ನಂತರನೇ ಇರೋ ಇನ್ನೊಬ್ಬ ವ್ಯಕ್ತಿ ಅಂತ. ಆದ್ರೆ ಅವ್ನು ಯಾರು ಅಂತ ಮಾತ್ರ ಗೊತ್ತಿಲ್ಲ. ಹಾಗಾದ್ರೆ ತಲೆ ಬರ್ಸ್ಕೊಂಡು ಯಾಕೆ ತಿರುಗ್ತಾ ಇದ್ದೀರಾ? ಪೊಲೀಸ್ನವ್ರಿಗೆ ಹೋಗಿ ಇರೋ ವಿಷಯ ತಿಳಿಸ್ಬಿಡಿ. ಅದಕ್ಕಿನ್ನೂ ಒಂದ್ ಸ್ವಲ್ಪ ದಿವಸ ಬೇಕು. ಈಗಲಾದ್ರೆ ಪೊಲೀಸ್ನವ್ರು ನನ್ನ ಹಿಡಿದು ಒಳಗಾಗ್ತಾರೆ. ಅಕಸ್ಮಾತ್ ನೀವೇ ಮಾಡಿದ್ದೀರಾ ಅಂತ ಪ್ರೂವ್ ಆದ್ರೆ? ಹಾಗಾಗೋದು ಖಂಡಿತ ಸಾಧ್ಯ ಇಲ್ಲ. ನಾನ್ ನಿರಪರಾಧಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನಾನ್ ನಿನ್ ಜೊತೆ ಬಂದು ಖಂಡಿತ ಸಂಸಾರ ಮಾಡಲ್ಲ. ಪೊಲೀಸರು ಬಂದ್ರು ಅಂತ ಕಾಣಿಸುತ್ತೆ. ನಾನು ಹೋಗ್ತೀನಿ, ಹಾಗಾಗಿ ನೀನ್ ಬಂದು ನೋಡ್ತೀನಿ. ಮೈ ಡಿಯರ್ ಫ್ರೆಂಡ್ ಲೇಟ್ ಕಿಟ್ಟಿ, ಇದು ನಿನಗೋಸ್ಕರ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಇದು ನಿನ್ನ ಫ್ರೆಂಡ್ ರಮೇಶ್ಗೋಸ್ಕರ. ಯಾರಪ್ಪ ಇದು ಇಷ್ಟೊತ್ತಲ್ಲಿ? ವಾಣಿ, ದೂರವಾಣಿಯಲ್ಲಿ. ಹಲೋ. ಡೋರ್ ಬೆಲ್. ವಾಣಿ, ಮನೆಗೆ ಬಂದ್ಬಿಟ್ಟಿಯಾ? ಬಾ, ಕಮಾನ್ ಡಾರ್ಲಿಂಗ್. ರಮೇಶ, ನಾನ್ ಕಣೋ ಕಿತ್ತಿ. ದೇವ, ನಾನ್ ದೆವ್ವ ಅಲ್ಲ ಕಣೋ ಕಿತ್ತಿ. ಇವತ್ತೇನ್ ಜಾಸ್ತಿನೂ ಕುಡಿದಿಲ್ವಲ್ಲ, ಯಾಕೆ ಹಿಂಗಾಗ್ತಾ ಇದೆ? ನಾನ್ ಸತ್ತಿಲ್ಲ ಕಣೋ, ಬದುಕಿದೀನಿ. ಹಾಗಾದ್ರೆ ನಾನೇ ಸತ್ತಿದ್ದೀನೇನೋ. ನೀನು ಸತ್ತಿಲ್ಲ, ನಾನು ಸತ್ತಿಲ್ಲ. ನೋಡಿಲ್ಲ, ನೀನ್ ಸತ್ತಿರೋದ್ನ ಕಣ್ಣಾರ ನಾನೇ ನೋಡಿದ್ದೀನಲ್ಲೋ. ಅವನ್ ಯಾರೋ ಬೇರೆ ನನ್ ತರನೇ ಇರೋನಪ್ಪ. ಅದಕ್ಕೆ ಎಲ್ರು ನಾನೇ ಸತ್ತೆ ಅಂತ ತಿಳ್ಕೊಂಡಿದ್ದಾರೆ. ನಿನ್ ಕಾರಲ್ಲಿ ಬೇರೆಯವನು ನಿನ್ ತರಾನೇ ಇರೋನ್ ಹೇಗೋ ಸಾಯ್ತಾನೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೋ. ಅಲ್ವೋ, ಆಶಾ ಮನೆಗೆ ಹೋಗಿ ಎಂಜಾಯ್ ಮಾಡು ಅಂದ್ರೆ
ಮರ್ಡರ್ ಮಾಡ್ಬಿಟ್ಟಿದ್ಯಲ್ಲೋ. ಏ ದೇವರಾಣಿಗೂ ನಾನು ಮರ್ಡರ್ ಮಾಡಿಲ್ಲಮ್ಮ. ಅವತ್ತು ಆಶಾ ಮನೆ ಹೋಗಿದ್ದಾಗ ಇದ್ದಕ್ಕಿದ್ದಂತೆ ಕರೆಂಟ್ ಹೊರಟೋಯ್ತು. ಕರೆಂಟ್ ಬಂದ್ಮೇಲೆ ನೋಡ್ತೀನಿ ಅವಳು ಕೊಲೆ ಹೋಗ್ಬಿಟ್ಟಿದೆ. ಭಯದಿಂದ ಹೊರಗೋಡ್ ಬಂದೆ. ಆಮೇಲೆ ನೆನಪಾಯ್ತು ನಾನು ಚಾಕುನ್ ಮುಟ್ಬಿಟ್ಟಿದ್ದೆ ಅಂತ. ಫಿಂಗರ್ ಪ್ರಿಂಟ್ಸ್ ಎಲ್ಲಿ ಸಿಕ್ಬಿಡ್ತು ಅಂತ ವಾಪಸ್ ಬಂದು ನೋಡ್ತೀನಿ, ಚಾಕುನೇ ಇರ್ಲಿಲ್ಲ. ಹೊರಗ್ ಬಂದು ನೋಡಿದ್ರೆ ನನ್ ಕಾರೂ ಇರ್ಲಿಲ್ಲ. ಅವತ್ತಿಷ್ಟೇ ನಡೆದಿತ್ತು. ಹಾಗಾದ್ರೆ ಕೊಲೆ ಯಾರು ಮಾಡಿದ್ರು? ಅದನ್ನೇ ಈಗ ಹೇಗಾದ್ರೂ ಮಾಡಿ ಕಂಡಿಡಿಬೇಕು. ನನಗೊಂದು ಅನುಮಾನ. ಕೊಲೆ ಆದ ಮಾರನೇ ದಿನ ಬಾಸು ಕೈಗೆ ಬ್ಯಾಂಡೇಜ್ ಕಟ್ಕೊಂಡಿದ್ದ. ಆಶಾಗೂ ಅವನು ಮೊದ್ಲಿಂದ ಸಂಬಂಧ ಆಯ್ತು. ಅವತ್ ನೀನ್ ಆಶಾನ ಕ್ಲಬ್ ಇಂದ ಕರ್ಕೊಂಡೋದಾಗ ಅವನು ಅಲ್ಲೇ ಇದ್ದ. ಅವನೇ ಕೊಲೆ ಮಾಡಿರ್ಬೋದು. ಈಗ ನಾವೊಂದ್ ಕೆಲಸ ಮಾಡೋಣ. ಮೊದ್ಲು ಆಶಾ ತಂಗಿ ಉಷಾನ್ ಕೇಳಿದ್ರೆ ವಿಷಯ ಏನು ಅಂತ ಗೊತ್ತಾಗ್ಬೋದು. ಓಕೆ. ಯಾರು ನೀವು? ಯಾರು ನೀವು? ಬನ್ನಿ ಬನ್ನಿ. ದೇವ್ರ ಬಂದಾಗ ಬಂದು ನಾನ್ ಕಾಪಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಆ ರೌಡಿಗಳು ಯಾರು? ಅವ್ರು ನಿನ್ನ ಯಾಕೆ ಕಿಡ್ನಾಪ್ ಮಾಡ್ತಿದ್ರು? ಯಾರು ನನ್ಗೂ ಗೊತ್ತಿಲ್ಲ. ನಿಮ್ಮ ಅಕ್ಕನ ಕುಲಕರ್ಣಿನೇ ಕೊಂದಿರ್ಬೇಕು ಅಂತ ನಮಗ್ ಡೌಟ್ ಆಗ್ತಾ ಇದೆ. ಕುಲಕರ್ಣಿಗೂ ಆಶಾಗಿದ್ದ ಸಂಬಂಧ ಬಗ್ಗೆ ನಮಗ್ ಗೊತ್ತು. ಅದ್ರ ಬಗ್ಗೆ ನಿಂಗೆ ಇನ್ನೂ ಹೆಚ್ಚಿನ ವಿಷಯ ಗೊತ್ತಿದ್ರೆ ಹೇಳ್ತೀಯಾ? ಆಶನ್ ಲೈಫ್ ನ ಹಾಳು ಮಾಡಿದ್ದು ಕುಲಕರ್ಣಿನೇ. ಟಾಪ್ ಮಾಡೆಲ್ ಮಾಡ್ತೀನಿ ಅಂತ ಆಸೆ ತೋರಿಸಿ ಅವಳ ಜೊತೆ ಸುಖ ಪಟ್ಟು ಅವಳ ಲೈಫನ್ನೇ ಹಾಳು ಮಾಡ್ಬಿಟ್ಟ. ಆದ್ರೆ ಕೊಲೆ ಮಾಡಿದ್ದು ಕುಲಕರ್ಣಿ ಅಲ್ಲ ಅನ್ಸುತ್ತೆ. ಹಾಗಾದ್ರೆ ಬೇರೆ ಯಾರು ಕೊಲೆ ಮಾಡಿರ್ಬೋದು? ಆಶಾಗೆ ಯಾರಾದ್ರೂ ಶತ್ರುಗಳಿದ್ರ? ಹಾಗೇನಾದ್ರೂ ಇದ್ರೆ ಅದು ಕಿರಣ್. ಆಶಾ ಕಿರಣ್ ಲವ್ ಮಾಡದೆ ಹೋದ್ರು ಕಿರಣ್ ಆಶಾನ ಲವ್ ಮಾಡ್ತಾ ಇದ್ದ. ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಆಸೆನೂ ಪಟ್ಟಿದ್ದ. ಒಂದಿನ ಆಶಾ ಬೇರೆ ಹುಡುಗನ ಜೊತೆ ಕ್ಲಬ್ ಬಂದಿದ್ದನ್ನ ಕಿರಣ್ ನೋಡ್ದ. ಆಗ ಹಲೋ ಪೊಲೀಸ್. ಆಮೇಲೆ ಕಿರಣ್ಗೆ 1 ವರ್ಷ ಜೈಲ್ ಶಿಕ್ಷೆ ಆಯ್ತು. ಆಶಾ ಕೊಲೆಯಾದ ದಿನ ಕಿರಣ್ ಜೈಲಿನಿಂದ ಬಿಡುಗಡೆ ಆದ. ಬಂದ ತಕ್ಷಣ ಆಶಾನ ಹುಡ್ಕೋಕ್ ಶುರು ಮಾಡ್ದ. ಅವಳು ಸಿಕ್ತೆ ನನ್ನ ಹತ್ರ ಬಂದ. ಆಶಾ ಎಲ್ಲಿ ಹೇಳು ಅಂತ ನನ್ನನ್ನು ಹಿಂಸೆ ಮಾಡ್ದ. ನಾನ್ ಹೇಳ್ದೆ, ಅವನಲ್ಲಿಗೆ ಹೋದ. ಬಹುಶಃ ಅವನೇ ಆಶಾನ ಕೊಲೆ ಮಾಡಿರಬಹುದು. ಈಗ ಅವನು ಎಲ್ಲಿರ್ತಾನೆ ನಿನಗೆ ಗೊತ್ತಿದ್ಯಾ? ನೋಡಿ, ಇವನೇ ಕಿರಣ್. ಇದ್ರ ಹಿಂದೆ ಇವನ ಅಡ್ರೆಸ್ ಇದೆ.